ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬಂದರೆ ವೆಡ್ನೆಸ್ಡೇ. ಸೊ ನಂದು ಲಾಸ್ಟ್ ವ್ಯಾಕ್ಸಿನೇಷನ್ ಕೂಡ ಇದೆ. ಸೊ ಮಧ್ಯಾಹ್ನ ಲಂಚ್ ಎಲ್ಲ ಆದಮೇಲೆ ಹೋಗಬೇಕು. ಸೊ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ಏನಾಯ್ತು ಅಂತ ಕೆಲವ್ರು ನೋಡದೆ ಇರೋರು. ಸೊ ನನಗೆ ಕ್ಯಾಟ್ ಬೈಟ್ ಮಾಡಿತ್ತು. ಸೊ ಅಂದರೆ ಬೆಕ್ಕು ಕಚ್ಬಿಟ್ಟಿತ್ತು. ಅದರಿಂದ ವ್ಯಾಕ್ಸಿನೇಷನ್ ತಗೊತಾ ಇದೆ. ಸೊ ಯಾರು ಬ್ಲಾಗ್ ನೋಡಲಿಲ್ಲ, ಹೋಗಿ ನೋಡಿ, ಬ್ಲಾಗ್ ಇರಲ್ಲ ಇದು. ಇವತ್ತು ಲಾಸ್ಟ್ ಇದೆ. ಸೊ 4 ಹೇಳಿದ್ರು, ಇವತ್ತು ಮುಗಿದ್ರೆ ಮುಗಿಯುತ್ತೆ ಹಬ್ಬ. ಇಷ್ಟೊಂದು ನನಗೆ ಸಮಾಧಾನ ಆಯಿತು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಗೀ ತಿನ್ನೋ ಟೈಮ್ ಇವಾಗ ನನಗೆ. ಸೊ ಡೈಲಿ 1 ಸ್ಪೂನ್ ಗೀ ತಿಂತೀನಿ. ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ನಿಮಗೆ ಥೈರಾಯ್ಡ್ ಇದೆ, ಏರ್ ಫಾಲ್ ಆಗಲ್ವಾ ಅಥವಾ ಮುಖದ ಮೇಲೆ ಕೂದಲಿಲ್ವಾ ಅಂತ. ಸೊ ಆ ಥರ ಎಲ್ಲ ನನಗೇನು ಯಾವಾಗಲೂ ಪ್ರಾಬ್ಲಮ್ ಇಲ್ಲ. ಮತ್ತು ನನ್ನ ಥೈರಾಯ್ಡು ಅಷ್ಟೇ ಯಾವಾಗಲೂ ತುಂಬ ಜಾಸ್ತಿ ಇಲ್ಲ. ಅದು ಪ್ರೆಗ್ನೆನ್ಸಿ ನನಗೆ ಬಂದಿದ್ದು. ಸೊ ಅದರಿಂದ ಏನು ಅಷ್ಟೊಂದಿಲ್ಲ. ನಾನು ಟ್ಯಾಬ್ಲೆಟ್ಸ್ ಅಷ್ಟೇ 25 ಅಷ್ಟೇ ತಗೊಳ್ಳೋದು. ಸೊ ಅದರಿಂದ ನಂಗೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ಸೊ ಲಾಸ್ಟ್ ಯಾವಾಗಲೂ ಒಂದ್ಸರಿ ಹೇಳಿದ್ದೆ, ಗೀ ಏನಕ್ಕೆ ಅಂದರೆ ಸ್ಕಿನ್ಗಾಗಿರ್ಬೋದು, ನಿಮ್ಮ ಹೇರ್ಗಾಗಿರ್ಬೋದು ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಸೊ ನಾನು ಗೀ ಸ್ವಲ್ಪ ತಿಂತೀನಿ. ಸೊ ದೋಸೆ ಬೆಳಗ್ಗೆನೆ ಅಂದರೆ ಬ್ಯಾಟ್ರೆಲ್ಲ ರೆಡಿ ಇದೆ, ಜಿಯನ್ನ ಮಾಡೋದಷ್ಟೇ. ನಮ್ಮಲ್ಲಿ ವಾರದಲ್ಲಿ ಒಂದ್ಸರಿ ದೋಸೆ ಮತ್ತು ಪೂರಿ ಕಂಪಲ್ಸರಿ ಇರುತ್ತೆ. ಅಕಸ್ಮಾತ್ ನಾನು ಬ್ಲಾಗ್ ಮಾಡಿದಾಗ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಜೇನು ಬೇಕು. ಮತ್ತು ನಾನು ತುಂಬ ಜನ ಹೇಳ್ತಿರ್ತೀರ, ಅವ್ನು ತಿನ್ನೋದೇ 2 ಪೂರಿ, ಮ್ಯಾಕ್ಸ್ ತಿಂದರೆ 3 ಪೂರಿ, ಮತ್ತು ವಾರದಲ್ಲಿ 1 ಸರಿ. ಮತ್ತು ನಾನು ಅವನಿಗೆ ಆಯಿಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಯಿಲ್ ಯೂಸ್ ಮಾಡಿ ಮಾಡ್ಕೊಡ್ತೀನಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಪ್ರಾನ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಕರಿ ಮಾಡೋದಕ್ಕೆ. ಅವತ್ತಿನ ನಾನ್ ವೆಜ್ ಮಾಡಿಲ್ಲ, ಇಲ್ಲ ತುಂಬ ದಿನ ಆಗಿತ್ತು ಹೇಳ್ಬೇಕು ಅಂದರೆ. ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗಿಸಿದಾದ್ಮೇಲೆ ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದೆ, ಕುಕ್ ಮಾಡಿ ಇಟ್ಬಿಡೋಣ ಅಂತ. ಸೊ ಅದಕ್ಕೆ ಕುಕ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಮ ಮನೇಲೂ ಹಾಗೇನಾ? ಇವಾಗ ನಿಮ್ಮ ಫೇವ್ರೇಟ್ಸ್ಗೆ ಅಂತ ನಿಮ್ಮ ಮಕ್ಕಳು ಕೇಳೋ ಫೇವ್ರೇಟ್ಗಳು ಅವ್ರು ಏನು ಕೇಳ್ತಾರೆ ಡೈಲಿ ಅದೇ ಮಾಡೋದ? ಸೊ ಯಾರ್ಯಾರ ಮನೇಲಿ ಜಿಯನ್ ಥರ ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ ಆಟ ಮಾಡೋ ಮಕ್ಳು ಇರ್ತಾರೆ, ಅವರು ಕಮೆಂಟ್ ಮಾಡಿ ಹೇಳಿ. ಸೊ ಫ್ರೆಂಡ್ಸ್, ಇವಾಗ ವ್ಯಾಕ್ಸಿನ್ಗೆ ಹೋಗ್ತಾ ಇದ್ದೀನಿ. ಯಾವಾಗಲೂ ಇದೇ ಟೈಮಿಂಗ್ಸಲ್ಲಿ ಹೋಗೋದಾಗಿದೆ. ಯಾಕೆಂದರೆ ಜಿಯನ್ ಸ್ಕೂಲಿಂದ ಬಂದಮೇಲೆ ಅವ್ನಿಗೆ ಊಟ ಮಾಡಿಸಿ, ನಾವು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವ್ಯಾಕ್ಸಿನ್ಗೆ ಹೋಗೋದು. ಎಮರ್ಜೆನ್ಸಿಗೆ ಹೋಯ್ತೀನ, ಎಮರ್ಜೆನ್ಸಿಲಿ ಏನಾದ್ರು ಬೇರೆಯವ್ರು ಇರ್ತಾರ, ನೋಡೋದು ಸಾಕು ನಂಗೆ ಭಯ ಆಗುತ್ತೆ. ಚಂದ್ರ ಹೇಳ್ತಾರೆ, ಏನು ಭಯ ನಿಂಗೆ ಅಂತ. ಅವ್ರಿಗಷ್ಟು ಭಯ ಇಲ್ಲ. ಬಂದಿರ್ತಾರೆ, ಒಬ್ಬೊಬ್ರು ಸೀರಿಯಸ್ ಇರುತ್ತೆ, ಒಬ್ಬೊಬ್ರು ಇವಳ ತರನೇ ಬಂದಿರ್ತಾರೆ. ಎಲ್ಲಾರನ್ನೂ ನೋಡಿ ನಡ್ಕೊಳಕ್ಕಾಗುತ್ತೆ. ಬಟ್ ನನಗೆ ಸ್ವಲ್ಪ ಭಯನೇ ಮೊದಲಿಂದನು. ಆದ್ರೂ ಸುಮಾರು ಸರಿ ಹೋಗಿದ್ದೀನಿ ಎಮರ್ಜೆನ್ಸಿಗೆ, ಅದು ಇದು ವೇಟ್ ಮಾಡಿಕೊಂಡು ಆ ಥರ. ಫ್ರೆಂಡ್ಸ್, ಸೊ ಇಂಜೆಕ್ಷನ್ ಕೊಡ್ಸ್ಕೊಂಡು ಬಂದಿದ್ದು ಆಯಿತು. 4th ಲಾಸ್ಟು ಮುಗೀತು ಸದ್ಯ. ಇನ್ಮೇಲೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಹಬ್ಬ ಕಚ್ಕೊಂಡಾಗ ಇದನ್ನ ಅಂತೂ ಸಾಕಾಗ್ಬಿಟ್ಟಿತ್ತು. ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಕಚ್ಚಿಸ್ಕೊಂಡಿದ್ದ ದಿನದಿಂದ ನೆಕ್ಸ್ಟ್ ವ್ಯಾಕ್ಸಿನ್ ತೊಗೊಳ್ಳೋವರೆಗೂ ಸಾಕಾಗ್ಬಿಟ್ಟಿತ್ತು. ಅಪ್ಪ ಎಷ್ಟೊತ್ತಿಗೆ ವ್ಯಾಕ್ಸಿನ್ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಇವತ್ತು 14th ಡೇ ಮುಗೀತು. ಆಮೇಲೆ ನೆಮ್ಮದಿಯಾಗಿರ್ಬೋದು, ಆರಾಮಾಗಿರ್ಬೋದು. ಸೊ ಯಾರಿಗೆ ಆದರೂ ಅಷ್ಟೇ, ಯಾವುದೇ ಅನಿಮಲ್ ಬೈಟ್ ಮಾಡಲಿ, ಸೊ ಮೊದಲು ಹೋಗಿ ವ್ಯಾಕ್ಸಿನ್ ತೊಗೊಳ್ಳಿ. ಅದು ನಮ್ಗೆ ಗೊತ್ತಿರಲ್ಲ ಅಲ್ವಾ ಏನು ಅಂತ. ಅದಕ್ಕೆ ನಾವು ಏನಂದರೆ, ನನಗೇನಂದರೆ ಗೊತ್ತಾ, ಈ ಬೀದಿಲೂ ಅಷ್ಟೇ ಎಷ್ಟೊಂದು ನಾಯಿಗಳು ಒಂದೊಂದ್ಸರಿ ನೋಡ್ತಾ ಇರ್ತೀನಿ. ಮಕ್ಳು ಯಾರಾದರೂ ಹೋಗ್ತಿದ್ರೆ ಅವ್ರ ಹಿಂದೆ ಓಡ್ಬಿಡುತ್ತೆ. ಅವ್ರು ಏನಾದ್ರು ಹಿಡ್ಕೊಂಡು ಹೋಗ್ತಿದ್ರೆ ಫುಡ್ಗಳನ್ನ, ಅದನ್ನು ಕಿತ್ಕೊಳ್ಳೋಕೆ ಹೋಗುತ್ತೆ. ನಂಗೆ ಅವಾಗ ಭಯನೇ ಆಗ್ತಿರುತ್ತೆ. ಎಷ್ಟೊಂದು ಸರಿ ನಾನು ಇದು ಮಾಡ್ತೀನಿ. ಕ್ಯಾಟ್ಸು ಅಷ್ಟೇ, ಕ್ಯಾಟ್ಸು ನಾವೇನು ಮಾಡೋಕ್ಕಾಗಲ್ಲ, ಬಂದುಬಿಡುತ್ತೆ. ಬಟ್ ಆದರೂ ನಮ್ಮ ಸೊಸೈಟಿಲಿ ಇವಾಗ ಏನಾದರೂ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅಂದರೆ ಸ್ಟ್ರೇಗಳಿಗೆಲ್ಲ ಏನಾದರೂ ಮಾಡಬೇಕಂತ ಕ್ಯಾಟ್ಸ್ಗಳಿಗೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ಜನ ಏನೋ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲ, ಪ್ರೆಗ್ನೆಂಟಾ ಎಸ್ ಸರಿ ಹೇಳಿದ್ದೀನಿ ಇಲ್ಲ ಅಂತ. ಬಟ್ ಆದರೂ ಬರ್ತಾನೆ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಅಷ್ಟೊಂದು ಕ್ವೆಶನ್ ಬರೋದು. ಸೊ ಸುಮ್ಮನೆ ಪ್ರೆಗ್ನೆಂಟಾ ಅಂತ. ಸೊ ಆ ಥರ ಎಲ್ಲ ಏನೂ ಇಲ್ಲ, ಹಂಗೆಲ್ಲ ಏನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ.
ನಿದ್ರೆ ಆಯ್ತು ಆಯ್ತು ನಿದ್ರೆ ಇನ್ನ ಇದೆ ಊನು ಎದ್ದಿದ ತಕ್ಷಣ ಹಿಂಗೆ ಮುಖ ಇರೋದು ಅದಕ್ಕೆ ಬಾ ಬಾ ಸೊ ಫ್ರೆಂಡ್ಸ್ ಏನು ಗೊತ್ತಾ, ನಾನು ವ್ಯಾಕ್ಸಿನ್ ಮುಗಿಸ್ಕೊಂಡು ಬಂದಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ದೆ. ಆಮೇಲೆ ಆಯ್ತು ಇವಾಗ ರೆಡಿ ಆಗಿದ್ದೀನಿ, ಜುಂಬಾ ಇದೆ ಇವತ್ತು. ಹಾಗೆ ಜಿಯನ್ಗೆ ಮತ್ತು ಬೇರೆ ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು. ಅವರೆಲ್ಲ ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದಕ್ಕೆ ಸೊ 6 o'clockಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಆಮೇಲೆ ತುಂಬ ಅಂದರೆ ಹೇರ್ ಬಗ್ಗೆ ಹೇರ್ ಎಕ್ಸ್ಟೆನ್ಷನ್ ಹಾಕೊಂಡ್ಬಿಟ್ಟಿದ್ದೀರಾ ಇಲ್ಲ ಅದು ಇದು ಅಂತ. ಸೊ ಏನೂ ಇಲ್ಲ, ಸೊ ಯಾರಿಗೆಲ್ಲ ಡೌಟ್ ಇತ್ತಲ್ಲ ಅವರಿಗೆ ಓಕೆನಾ. ಸೊ ಇವಾಗ ಅದು ವರ್ಕೌಟ್ ಹೋಗ್ತಿರೋದು. ಇವಾಗ ಏರ್ ಎಕ್ಸ್ಟೆನ್ಷನ್ ಅಂತೂ ಹಾಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದರೆ 1 hour ಫುಲ್ ವರ್ಕೌಟ್ ಇರುತ್ತೆ. ಆಮೇಲೆ ಗಣೇಶ ಹಬ್ಬಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಇರುತ್ತೆ. ಸೊ ಗಣೇಶ ಹಬ್ಬಕ್ಕೆ ವೆಯ್ಟ್ ಮಾಡ್ತೀವಿ, ಏನೇನೆಲ್ಲ ಇರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಟೀ ಮಾಡಿಬಿಟ್ಟು ಚಂದಕ್ಕೆ ಕಾಫಿನ ಟೀನ ಕೇಳ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಜಿಯನ್ನ ಡ್ಯಾನ್ಸ್ ಕರ್ಕೊಂಡು ಹೋಗೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಏನೇ ಜಿಯನ್ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೋದ್ನ, ಫುಲ್ ಮಳೆ ಬರ್ತಾ ಇತ್ತು. ಸೊ ಮತ್ತೆ ಆ ಕಡೆಯಿಂದ ಕರ್ಕೊಂಡ್ಬರೋದು ಕಷ್ಟ ಆಯಿತು. ಸೊ ಇವಾಗ ಜಿಯನ್ಗೆ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಇವತ್ತು ಅವ್ನ ಸ್ಕೂಲಲ್ಲಿ ಏನಿದೆ ಚಿನಿಮ, ಫ್ರೀಡಮ್ ಫೈಟರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅವನಿಗೆ. ಸೊ ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಏನು ಹಾಕೊಂಡು ಹೋಗ್ತಾ ಇದೆಯಾ ಡ್ರೆಸ್ಸು ನೀನು? ಯಾವ ಡ್ರೆಸ್, ಯಾರದು? ಸುಭಾಷ್ ಚಂದ್ರ ಬೋಸ್. ಗುಡ್ ಬಾಯ್. ನಾನು ಇಂಡಿಪೆಂಡೆನ್ಸ್ ಡೇಗೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ನೋಡಿ ಜಿಯನ್ ಡಾನ್ಸ್ ಎಲ್ಲ ಮಾಡ್ತಿದೆ. ಆಮೇಲೆ ಕರ್ನಾಟಕ ಅಂದ್ರೆ ಎಲ್ಲ ಸ್ಟೇಟ್ಸ್ದು ಡ್ರೆಸ್ ಹಾಕ್ತಿದೀವಿ. ಸೊ ಜಿಯನ್ ಕರ್ನಾಟಕದ ಡ್ರೆಸ್ ಹಾಕೊಂತದೆ. ಹಾ ಫ್ರೆಂಡ್ಸ್, ಜಿಯನ್ ಕಳ್ಸಿದ್ದೆಲ್ಲ ಆಯ್ತು. ಇವಾಗ ಕುಕಿಂಗ್ ಮಾಡೋಕ್ಕೆ ನಾನು ರೆಡಿ ಮಾಡ್ತಿದ್ದೆ. ಸೊ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದೆ, ಅಂದರೆ ವೆಜಿಟೇಬಲ್ ಕರಿ ಮಾಡೋಣ. ಜಿಯನ್ನು ಅಂದರೆ ಫುಲ್ ವೆಜ್ ಕರಿ ಮಾತ್ರ, ಅಂದರೆ ಸಾಗು ಥರ ಮಾಡಿದ್ರೆ ಮಾತ್ರ ಅವ್ನು ವೆಜಿಟೇಬಲ್ ಸ್ವಲ್ಪ ತಿಂತಾನೆ, ಇಲ್ಲ ಅಂದರೆ ಬೇರೆ ಹಾಗೆ ಇನ್ನೊಂದು ಅಂದರೆ ಅವನು ಸ್ವಲ್ಪ ದಿನದಿಂದ ಬ್ಯುಸಿ ಇದ್ದಿದ್ದರಿಂದ, ಅದಾದಮೇಲೆ ಕ್ಯಾಟ್ ಬೈಟು ಅದೆಲ್ಲ ಇದ್ದಿದ್ದರಿಂದ ಜಾಸ್ತಿ ಬೇರೆ ಅವ್ರದ್ದು ಬ್ಲಾಗ್ಸ್ ನೋಡೋಕ್ಕೆ ಆಗಲಿಲ್ಲ. ಸೊ ರೀಸೆಂಟಾಗಿ ವೀಕ್ಷಿತ ನೋಡಿದೆ. ವೀಕ್ಷಿತ ನನ್ನ ಫ್ರೆಂಡು. ಸೊ ನಮ್ಮ ಇಬ್ಬರದ್ದು ಕೊಲಾಬ್ರೇಷನ್ ವೀಡಿಯೋಸು ನೀವು ನೋಡಿರ್ತೀರ. ಸೊ ಕಾಂಗ್ರೆಸ್ ಹೇಳಿದೆ ಅವಳಿಗೆ. ನಾನು ತುಂಬ ದಿನ ನಾನು ಕೇಳ್ತಾ ಇದ್ದೆ ಯಾವಾಗ ಅಂತ. ಸೊ ಫೈನಲಿ ನೋಡಿ ಖುಷಿ ಆಯಿತು. ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ ನಿನ್ನೆ, ಬಟ್ ಅವಳು ಹೊರಗಡೆ ಇದ್ದು ನಾನು ಮೆಸೇಜ್ ಮಾಡಿದ್ದೆ, ವೀಕ್ಷಿತ ಹೊರಗಡೆ ಇದ್ದೀನಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಮತ್ತೆ ಕಾಲ್ ಮಾಡಬೇಕು, ನೋಡೋಣ. ಫ್ರೆಂಡ್ಸ್, ಅಡುಗೆ ಮಾಡ್ತಾ ಇದ್ದೀನಿ. ಇವಾಗ ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮಾಡ್ಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ಅಂದರೆ ನನಗೆ ನನಗೆ ಲೆನ್ಸ್ ಅದು ತುಂಬ ಹತ್ರ ಬರುತ್ತೆ, ಎಷ್ಟೇ ದೂರ ಇಟ್ರು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕಂತೂ ಲೆನ್ಸ್ ಚೇಂಜ್ ಮಾಡೋ ಇದರಲ್ಲಿಲ್ಲ. ಸೊ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದು ಆನ್ಸರ್ ಮಾಡ್ಕೊಂಡು ಕುಕ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಂದ್ರೆ, ನಾವು ವಾರ ಎಡಿಟ್ಸ್ ಆಯ್ತನ ರಮ್ಯಾ ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿಲ್ಲ ತಗೊಳ್ಳೋದು ಎಷ್ಟೊಂದು ಸರಿ ಅದು ಇದ್ದು ಹಾಕಿದ್ದೀನಿ ವಾಟ್ಸಪ್ದು ನಂಬರು, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಇನ್ಸ್ಟಾಗ್ರಾಮ್ ಅಲ್ಲಿಲ್ಲ ನಮಗೆ ಕ್ಯಾಟ್ಲಾಗ್ ಕಳಿಸಿ ಅಂದರೆ ಸಿಗುತ್ತೆ ನಿಮಗೆ. ಸೊ ಅದ್ರ ಮೂಲಕ ಕೂಡ ನೀವು ಡೈರೆಕ್ಟಾಗಿ ಆರ್ಡರ್ ಮಾಡ್ಬೋದು, ಓಕೆನಾ. ಸೊ ಬರೀ ಸ್ಯಾರೀಸ್ ಮಾಡ್ತೀರಾ ಅಂತ ಇಲ್ಲ, ಬರೀ ಸ್ಯಾರೀಸ್ ಅಂತೂ ಖಂಡಿತ ಇಲ್ಲ. ಸೊ ಇವಾಗ ಸ್ವಲ್ಪ ಮಧ್ಯ ನಾನು ಬ್ಯುಸಿ ಆದೆ, ಹಬ್ಬ ಅದು ಇದು, ಮತ್ತೆ ಮಧ್ಯ ನನ್ಗೆ ಅದಾಗಿದ್ದು ಅದೆಲ್ಲ.
ಅದು ಬಿಟ್ರೆ ಸೊ ಇಲ್ಲ, ಖಂಡಿತ ಬರೀ ಸ್ಯಾರಿ ಅಂತೂ ಮಾಡಲ್ಲ. ಸೊ ಬೇರೆ ಬೇರೆ ಐಡಿಯಾಸ್ ಇದೆ ನಿಮ್ಗೆ, ಆದಷ್ಟು ಬೇಗ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ರಮ್ಯಾ, ನೀವು ದೇವರಿಗೆ ಬರೀ ಪ್ಲಾಸ್ಟಿಕ್ ಹೂ ಇಲ್ಲ, ಬರೀ ಪ್ಲಾಸ್ಟಿಕ್ ಹೂ ಅಂತೂ ಹಾಕಿಲ್ಲ, ನೀವು ನೋಡಿದ್ರೆ ಸರಿಯಾಗಿ ಜಾಸ್ಮಿನ್ ಹಾಕಿದ್ದೀನಿ. ಇದಕ್ಕೆ ಏನಕ್ಕೆ ಪ್ಲಾಸ್ಟಿಕ್ ನಾವು ಯೂಸ್ ಮಾಡಿದ್ದು ಡೆಕೋರೇಷನ್ಗೆ ಅಂದರೆ, ಲಾಸ್ಟ್ ಟೈಮ್ ಒರಿಜಿನಲ್ ಯೂಸ್ ಮಾಡಿದ್ವಿ, ಅದು ತುಂಬ ಹಿಂಗೆ ಆಗ್ತಾ ಇತ್ತು, ತೂಕ ತಡ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಇರಲಿ ಅಂದ್ಬಿಟ್ಟು ಹಾಕಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆದೆಲ್ಲ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ಗೊತ್ತಾ, ನಾನು ಎಷ್ಟೇ ಏನೇ ಮಾಡಿದ್ರು ಕೆಲವ್ರಿಗೆ ಒಂದು ಸಣ್ಣದು ಏನಾದ್ರು ಇಟ್ಕೊಂಡು ಅದರಲ್ಲೇ ಹೋಗ್ತಿರ್ತಾರೆ ನೆಗೆಟಿವ್ ಕಮೆಂಟ್ಸ್ ಮಾಡೋಕ್ಕೆ. ಇಲ್ಲ ಕೆಲವ್ರು ಹೇಳ್ತಾರೆ ಓಕೆ ಆಗಬೇಡಿ ಅಂತ, ಓಕೆ ನನಗೆ ಅದು ಓಕೆ ನಾನು ತೊಗೋತೀನಿ, ಬಟ್ ಅದನ್ನೇ ಏನೋ ಇಟ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಮಾಡೋದು, ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಅಷ್ಟೇ. ಸೊ ಅದು ನೀಟಾಗಿ ಇಲ್ಲಿ ಏನು ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಹಾಕಿದ್ದಷ್ಟೇ. ಸೊ ನೆಕ್ಸ್ಟು ಸೊ ಕೂದಲು ಬಗ್ಗೆ ಅದಂತೂ ನಂಗೆ ಗೊತ್ತಿಲ್ಲ, ನಾನು ನಿಮಗೆ ನೆನ್ನೆ ತೋರಿಸ್ದೆ. ಅದಕ್ಕೂ ಕೂಡ ಏನು ಕೂದಲು ಬೆಳೆಯೋದಕ್ಕೂ ಏನು ಮಾಡೋಕ್ಕಾಗುತ್ತೆ, ಕೂದಲು ಬೆಳೆದಿರೋದೂ ಇಲ್ಲ, ಏನೋ ಎಕ್ಸ್ಟೆನ್ಷನ್ ಹಾಕೊಂಡ್ಬಿಟ್ಟಿದ್ದಾರೆ, ಏನೋ ಹಾಕೊಂಡ್ಬಿಟ್ಟಿದ್ದಾರೆ. ನೀವು ಇವಾಗ ನೋಡಿದ್ರೆ ನೋಡ್ಬೋದು, ನಾನು 2 ಸುತ್ತ ಹಾಕಿ ಗಂಟು ಹಾಕಿರೋದಿಲ್ಲಿ. ಏನು ಕೆಲವ್ರಿಗೆ ಏನೋ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಯಾವ ಟ್ರೀಟ್ಮೆಂಟು ಇಲ್ಲ, ಏನೂ ಇಲ್ಲ. ಸೊ ಚೆನ್ನಾಗಿ ಊಟ ಮಾಡಿದ್ರೆ, ಸ್ಟವ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡಿಸ್ಬೇಕು. ಸೊ ಚೆನ್ನಾಗಿ ಊಟ ಮಾಡಿದ್ರೆ ಸಾಕು, ಅದೇ ಬರುತ್ತೆ. ಒಳ್ಳೊಳ್ಳೆ ಫುಡ್ಡು, ಅಂದರೆ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು. ಸೊ ಡ್ರೈ ಫ್ರೂಟ್ಸ್ ನಾನು ಮೊದಲೆಲ್ಲ ಸ್ವಲ್ಪ ಕಡಿಮೆ ತಿಂತಾ ಇದೆ, ಅಂದರೆ ನಟ್ಸು ಅದೆಲ್ಲ. ಇವಾಗ ಸ್ವಲ್ಪ ಡೈಲಿ ನೆನಪಿಟ್ಕೊಂಡು ತಿಂತೀನಿ, ಯಾಕೆಂದರೆ ಸೊ 30+ ಆದಮೇಲೆ ಎಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ಸೊ ಅದರಿಂದ ಚೆನ್ನಾಗಿ ನೆನಪಿಟ್ಕೊಂಡು ಎಲ್ಲ ತಿನ್ನೋದು ಇದೆಲ್ಲ ಮಾಡ್ತಿರ್ತೀನಿ. ಮತ್ತು ವಾಟರ್ ಚೆನ್ನಾಗಿ ಕುಡಿಯೋದು, ಸೊ ಇದಂತೂ ಮಿಸ್ ಮಾಡ್ತಿಲ್ಲ ಇವಾಗ. ಸೊ ಫ್ರೆಂಡ್ಸ್, ಇವತ್ತು ಜಿಯಾನ್ ಕರ್ಕೊಂಡು ಬರಕ್ಕೆ ನಾನು ಸುಮ್ಮನೆ ಬಂದೆ ಹಂಗೆ. ಅಂದರೆ ಅವನಿಗೆ ಇವತ್ತು ಅಂದರೆ ಫ್ರೀಡಮ್ ಫೈಟರ್ದೆಲ್ಲ ಹಾಕಿ ಕಳಿಸಿದ್ವಲ್ಲ, ಬಟ್ ಆಮೇಲೆ ಎಲ್ಲರಿಗೂ ಬೆಚ್ಚಿಸಿದ್ದಾರೆ. ಒಳಗಡೆ ಏನು ಎಕ್ಸ್ಟ್ರಾ ಕ್ಲೋತ್ ಇರುತ್ತೆ ಅದನ್ನು ಬೆಚ್ಚಿಸಿದ್ದಾರೆ. ಸೊ ಚಂದನಿಗೆ ಬಂದರು, ಎಲ್ಲ ಕುಕ್ ಮಾಡಿದೆಲ್ಲ ಆಯ್ತಾಯಿತು. ಅದಕ್ಕೆ ಚಂದುಗೆ ಹೇಳ್ದೆ, ಬನ್ನಿ ನಾನು ಬರ್ತೀನಿ, ಈಗೂ ಬೇಜಾರಾಗ್ತದೆ ಮನೇಲಿ ಅಂದ್ಬಿಟ್ಟು. ಸೊ ಅದಕ್ಕೆ ಬಂದೆ. ನಾನು ಕಾಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಚಂದು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಬಂದ್ಮೇಲೆ ನೋಡ್ಬೇಕು ಏನ್ ಹೇಳ್ದ ಎಲ್ಲ ಕೇಳಬೇಕು. ಸೊ ಫ್ರೆಂಡ್ಸ್, ಇವಾಗ ಜೀವನ ಮಲ್ಸಕ್ಕೆ ಕರ್ಕೊಂಡು ಬಂದಿದ್ದೀನಿ. ಹಂಗೆ ನಾನು ಸ್ವಲ್ಪ ಒಂದು 1/2 hour ಮಲಗ್ತೀನಿ ಇವತ್ತು. ಮಲಗ್ಬಿಟ್ಟು ಎದ್ದು ಆಮೇಲೆ ಬೇರೆ ಕೆಲಸ ಮಾಡೋದು. ಸೊ ವೀಕ್ಷಿತ ಇವಾಗ ಮೆಸೇಜ್ ಮಾಡಿದ್ರು, ಆಮೇಲೆ ನೋಡ್ಬೇಕು, ಮತ್ತೆ ಮೆಸೇಜ್ ಮಾಡಬೇಕು. ಹೌದು, ನಮ್ಮ ಮನೆಗೆ ಬಂದಿದ್ರಲ್ಲ ಆಂಟಿ. ಫ್ರೆಂಡ್ಸ್, ಏನಂದರೆ ಮೇಲ್ಗಡೆ ಬಂದೆ. ಏನಂದರೆ ನನಗೆ ಕಮೆಂಟ್ಸ್ ರಮ್ಯಾ ಸ್ಯಾರೀಸ್ ನಮ್ಗೆ ಇನ್ಸ್ಟಾಲಿಲ್ಲ ಅಂತ. ಬಟ್ ಪ್ಲೀಸ್ ಇನ್ಸ್ಟಾಲೇ ಹೋಗಿ ನೋಡಿ, ಆರಾ ಎಡಿಟ್ ಪೇಜಲ್ಲಿ ನಿಮಗೆ ಸಿಗುತ್ತೆ. ಯಾಕೆಂದರೆ ನನಗೆ ಇಲ್ಲಿ ಎಲ್ಲನೂ ತೋರ್ಸೋದಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ನಿಮಗೆ ಕ್ಯಾಟ್ಲಾಗ್ ಎಲ್ಲ ಸಿಗುತ್ತೆ. ಇಲ್ಲಾಂದರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡೋದು, ಸಾರಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ಅವ್ರು ನಿಮಗೆ ಕ್ಯಾಟ್ಲಾಗ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನಾನು ಹಾಕೊಂಡಿದ್ನಲ್ಲ ಆ ಥರ ಸ್ಯಾರಿ ನಮ್ಗೆ ಸಿಗ್ತಿಲ್ಲ ರಮ್ಯಾ, ಅಂದರೆ ಆ ಥರ ಸೇಮ್ ಸ್ಯಾರಿ ಅಂತಲ್ಲ, ಸೊ ಸಿಮಿಲರ್ ಸ್ಯಾರಿ ನಮ್ಮ ಹತ್ರ ಈ ಕಾಂಬಿನೇಷನಲ್ಲಿದೆ. ಸೊ ಸೇಮ್ ನೋಡಿ ಕಾಂಬಿನೇಷನ್ನು, ಬಟ್ ಸ್ವಲ್ಪ ಈ ಬಾರ್ಡರ್ ಡಿಸೈನ್ ಇದೆ. ಅದು ಚಿಕ್ಕ ಬಾರ್ಡರ್ ನಾನು ಹಾಕೊಂಡಿದ್ದು, ಇದಕ್ಕೆ ಸ್ವಲ್ಪ ಬಾರ್ಡರ್ ದೊಡ್ಡದಾಗಿದೆ. ಸೊ ಫುಲ್ ಸ್ಯಾರಿ ನಿಮಗೆ ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಅದೇ ಲುಕ್ ಬರುತ್ತೆ ಹಾಕೊಂಡಾಗ. ಮತ್ತು ತುಂಬ ಲೈಟ್ ವೆಯ್ಟಾಗೂ ಇದೆ, ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ಈ ಸ್ಯಾರಿ ಸೇಮ್ ಕಾಂಬಿನೇಷನ್ ನಾನು ಏನು ಇದರಲ್ಲಿ ಹಾಕ್ಕೊಂಡಿದ್ದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೇಮ್ ಕಾಂಬಿನೇಷನ್, ಸೇಮ್ ಅಂತ ಹೇಳ್ತಿಲ್ಲ, ಸೇಮ್ ಕಾಂಬಿನೇಷನ್ನು ಅಷ್ಟೇ. ಸೊ ನಿಮಗೆ ಏನಾದರೂ ಬೇಕಂದರೆ ಇಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದಕ್ಕೆ ಇವಾಗ ಆಫರ್ ಕೂಡ ಹೋಗ್ತಾ ಇದೆ, ಫ್ಯೂ ಪೀಸಸ್ ಅಷ್ಟೇ ನಮ್ಮ ಹತ್ರ ಇವಾಗ ಅವೈಲೇಬಲ್ ಇರೋದು ಇದು. ಸೊ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು ದೇವರಿಗೆ ಏನು ಉಡಿಸಿದ್ದೆ ಅದರಲ್ಲಿ ನಿಮ್ಮ ಹತ್ರ ಬೇರೆ ಇದೆಯಾ ಅಂತ. ಸೊ ಅದರಲ್ಲಿ ನಮ್ಮ ಹತ್ರ ಇದೆ ಇನ್ನೊಂದು ಕಲರು. ಸೊ ನಾನು ನಿಮ್ಗೆ ಆಲ್ರೆಡಿ ಇದು ತೋರಿಸಿದ್ದೆ ಅನಿಸುತ್ತೆ, ಬಟ್ ನನಗೇನೋ ತುಂಬ ಬರ್ತಾ ಇದೆ. ಸೊ ಪ್ರಿಂಟಿಂಗಲ್ಲಿ ಸೇಮ್ ನೀವು ಉಡಿಸಿದ್ರಲ್ಲ ಅದು ಕಲಾಂಕರಿಲಿ ಬೇರೆ ಇದೆಯಾ ಅಂತ. ಸೊ ನೋಡ್ಬೋದು ಈ ಕಲರಲ್ಲಿದೆ. ಸೊ ಫುಲ್ ಇದು ಸರ್ಗೆಲ್ಲ ಈ ರೀತಿಯಾಗಿ ಬರುತ್ತೆ. ಅದ್ರ ಜೊತೆಗೆ
ಸೊ ಅದ್ರ ಜೊತೆಗೆ ಈ ರೀತಿಯಾಗಿ ಬರುತ್ತೆ ಪ್ರಿಂಟೆಡ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾವುದಾದ್ರೂ ಸೇಮ್ ನಾನು ಏನು ದೇವ್ರಿಗೆ ಹಾಕಿದ್ದೆ ಅದರಲ್ಲಿ ಬೇರೆ ಕಲರ್ ಬೇಕಂದ್ರೆ ನಿಮಗೆ ಇದು ಸಿಗುತ್ತೆ. ಸೊ ಅದೇನಿತ್ತು ಅದು ಫುಲ್ ಇವಾಗ ನಮ್ಮ ಹತ್ರ ಖಾಲಿ ಆಗಿದೆ, ಯಾಕೆಂದರೆ ಆ ಕಲರು. ಬಟ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಹೇಳಬೇಕು ಅಂದರೆ ದೇವರಿಗೆ ಅಂದ್ಬಿಟ್ಟು ನಾನು ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದೆ. ಬಟ್ ಇಲ್ಲ ಅಂದರೆ ನನಗೆ ಇದು ತುಂಬ ಇಷ್ಟ ಆಗಿತ್ತು, ಯಾಕೆಂದರೆ ಇದು ಹಂಗೆ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು. ಸೊ ಇದೊಂದಿದೆ. ಅದು ಬಿಟ್ಟರೆ ಇವಾಗ ಓಣಂ ಬರ್ತಿದೆಯಲ್ಲ, ಸೊ ಸ್ಪೆಷಲಾಗಿ ನಮ್ಮ ಹತ್ರ ಇನ್ನೊಂದಿದೆ ಸ್ಯಾರಿ, ನಾನು ನಿಮ್ಗೆ ತೋರಿಸ್ಲೇಬೇಕು ಆ ಸ್ಯಾರಿ. ಸೊ ಇದು ನೋಡಿ. ಸೊ ಬಟ್ ಇದು ಕೂಡ ಅಷ್ಟೇ ಕ್ರೇಪ್ ಇದೂ ಬ್ಯೂಟಿಫುಲ್ ಆಗಿದೆ. ಫುಲ್ ಸ್ಯಾರಿ ಈ ಥರ ಬರುತ್ತೆ, ಫುಲ್ ಫ್ಯಾನ್ಸಿ ಆಗಿದೆ. ಹಾಕೊಂಡಾಗ ಒಂದು ಡಿಫ್ರೆಂಟ್ ಲುಕ್ಕೇ ಬರುತ್ತೆ ಅಂತ ಹೇಳ್ಬೋದು. ಗೋಲ್ಡ್ ಕಲರ್ ಸ್ಲೀವ್ಲೆಸ್ ಬ್ಲೌಸು ಆ ಥರ ಎಲ್ಲ ಹಾಕ್ಕೊಂಡು ಮಾಡಾಗೂ ಹಾಕೋಬೋದು. ಅದ್ರ ಜೊತೆಗೆ ನೀವು ಜಸ್ಟ್ ಎತ್ನಿಕ್ ಥರನೂ ಹಾಕೋಬೋದು. ಟೆಂಪಲ್ಗೆಲ್ಲ ಹೋದಾಗ ಹೆವಿ ಜ್ಯುವೆಲ್ರೀಸ್ ಹಾಕ್ಕೊಂಡು ಎತ್ನಿಕ್ ಥರನೂ ಕೂಡ ನೀವು ಹಾಕೋಬೋದು. ಅದು ಬಿಟ್ಟು ರಮ್ಯಾ ಹೆವಿ ಸ್ಯಾರಿ ತೋರಿಸಿ ಅಂತ. ಸೊ ಹೆವಿ ಸ್ಯಾರಿ ಅಂತ ಬಂದರೆ ನಿಮಗೆ ಈ ರೀತಿಯಾಗಿ ಸಿಗುತ್ತೆ. ಫುಲ್ ಸ್ಯಾರಿ ನಿಮಗೆ ಇದೇ ರೀತಿಯಾಗಿ ಬರುತ್ತೆ. ಸೊ ಮತ್ತು ನೀವು ಹೆವಿ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಶುಂಠಿ ಡಬ್ಬು ಎಲ್ಲ ಹಾಕೊಳ್ಳೋದಕ್ಕೆ ಮದುವೆ ಏನಾದ್ರು ಇದ್ದರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಥರ ಎಷ್ಟೊಂದು ಸ್ಯಾರಿ ಇದೆ, ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಟ್ಲಾಗಲ್ಲಿ ಕಳಿಸ್ತಾರೆ, ನೋಡ್ಬೋದು. ಸೊ ಇನ್ನು ನಾನು ನೆಕ್ಸ್ಟ್ ಟೈಮಿಂದ ಜಾಸ್ತಿ ತೋರ್ಸೋದಕ್ಕೆ ಹೋಗಲ್ಲ ಇನ್ನು ವ್ಲಾಗ್ಸಲ್ಲಿ, ಜಾಸ್ತಿ ಡೈರೆಕ್ಟಾಗಿ ಆರ ಎಡಿಟ್ ಪೇಜಲ್ಲಿ ಹೋಗಿ ನೋಡಿ. ಸೊ ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಅಂತ ಅಷ್ಟೇ ಅಪ್ಡೇಟ್ ನಾನು ಯೂಟ್ಯೂಬಲ್ಲಿ ಕೊಡ್ತೀನಿ. ಸೊ ಯೂಟ್ಯೂಬಲ್ಲಿ ನಾನು ಏನೂ ತೋರ್ಸೋದಕ್ಕೆ ಹೋಗೋದಿಲ್ಲ. ಪ್ಲೀಸ್ ಹೋಗಿ ಆರ ಎಡಿಟ್ ಪೇಜಲ್ಲಿ ನೋಡಿ, ಆರ ಎಡಿಟ್ ಪೇಜ್ ಫಾಲೋ ಮಾಡಿ. ಇಲ್ಲಿ ಹಾಕಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ, ಇಲ್ಲಿ QR ಕೂಡ ಹಾಕಿರ್ತೀನಿ. QR ಕೋಡ್ ಹಾಕಿರ್ತೀನಿ. ಅದು ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ನೀವು ಆರ ಎಡಿಟ್ ಪೇಜ್ಗೆ ಹೋಗ್ತೀರಾ. ಸೊ ಇಷ್ಟು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.